ಗೈಸ್ ಇವತ್ತು ಬೆಂಗಳೂರಲ್ಲಿ ನಡೀತಾ ಇರೋ ಕೇಕ್ ಶೋ ಬಂದಿದ್ದೀನಿ. ದುಬೈ ಮನಾಲಿ ಫ್ರೀಯಾಗೆ. ಗೈಸ್ ಇದು ಸೆಲೆಕ್ಟ್ ಆದರೆ ದುಬೈ ಇಲ್ಲ ಮನಾಲಿ ಮತ್ತು ಗಿಫ್ಟ್ ವೋಚರ್ ಏನೋ ಸಿಗುತ್ತಂತೆ, ನೋಡೋದ. ಗೈಸ್ ಇಲ್ಲಿ ಪೂರಿ ಜಗನ್ನಾಥದ್ದು ಕೇಕ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಕೆ ರಿಯಲ್ ಥರನೇ ಕಾಣಿಸ್ತದೆ. ರೊನಾಲ್ಡೋ ಫ್ಯಾನ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಬೇಜಾರಾಗಬಾರ್ದು ಅಂತ ರೊನಾಲ್ಡೋ ಕೇಕು ಮಾಡಿ ಇಟ್ಟಿದ್ದಾರೆ. ಸೇಮ್ ಆಂಟಿ ಥರನೇ ಬರೆದಿದ್ದಾರೆ, ಕಾಟನ್ ಡ್ರಾಯಿಂಗ್ ಇವರೇ ಬರೆದಿರೋದು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ಬೆಂಗಳೂರಲ್ಲಿ ನಡೀತಾ ಇರೋ ಕೇಕ್ ಶೋ ಬಂದಿದ್ದೀನಿ. ಬ್ಲಾಗ್ ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ತುಂಬ ಯೂನಿಕ್ ಕೇಕ್ಸ್ ಎಲ್ಲ ಅಂದರೆ ಕೇಕ್ ಡಿಸೈನ್ ಎಲ್ಲ ಮಾಡಿ ಇಟ್ಟಿದ್ದಾರಂತೆ. ಬನ್ನಿ ನಿಮಗೆ ಕೇಕ್ ಎಲ್ಲ ತೋರಿಸ್ತೀನಿ. ಗೈಸ್ ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಸ್ಯಾಂತಾ ನಿಲ್ಲಿಸಿದ್ದಾರೆ. ಸ್ಯಾಂತಾ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾಂತಾ. ಸೊ ಎಂಟ್ರಿ ಆ ಕಡೆ ಅಂತ ಗೊತ್ತಿಲ್ಲ, ಇನ್ನು ತೋರಿಸ್ತೀನಿ ರೀ. ಎಂಟ್ರಿ ಕೇಳೋದಿ ಎಂಟ್ರಿ ಟಿಕೆಟ್ ಕೌಂಟ್ರಲ್ಲ ಎಂಟ್ರೆನ್ಸ್. ಓಕೆ. ಸೊ ಗೈಸ್ ಫುಲ್ಲು ಸಂಡೇ ಆದ ಕಾರಣ ಫುಲ್ ಜನ ಬಂದ್ಬಿಟ್ಟವ್ರೆ. ಬನ್ನಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋದ. ಗೈಸ್ ಟಿಕೆಟ್ ತೊಗೊಂಡಾಯ್ತು, ಸೊ ಒಳಗೆ ಹೋಗೋದ ಬನ್ನಿ. ಇದೇ ಎಂಟ್ರೆನ್ಸ್ ಗೈಸ್. ಇಲ್ಲಿ ಟಿಕೆಟ್ ಕೌಂಟರ್ ತೊಗೊಂಡಿದ ತಕ್ಷಣ ಇಲ್ಲೇ ಎಂಟ್ರಿ. ಸೊ ಇಲ್ಲಿ ಬಂದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ ಗೈಸ್. ಸ್ಕ್ಯಾನ್ ಮಾಡಿದ ತಕ್ಷಣ ಹಿಂಗೆ ಹೋಗ್ಬೋದು ಒಳಗೆ. ಫುಲ್ ಜನ ಇದ್ದಾರೆ ಇವತ್ತು, ನೋಡ್ತಾ ಇದ್ರಲ್ಲ ಇಲ್ಲಿ. ಎಲ್ಲಿ ಏನಕ್ಕಲ್ಲ ನಿಮ್ಮ ಎಂಟ್ರಿ ಮಾಡಬೇಕು? ಓಕೆ ಗೈಸ್ ಇಲ್ಲಿ ಬಂದ ತಕ್ಷಣ ಇಲ್ಲಿ ಕೌಂಟಿಂಗಿಗೆ ನೇಮ್ ಎಂಟ್ರಿ ಮಾಡಬೇಕಂತೆ. ಒಂದು ಸೆಕೆಂಡ್, ನೇಮ್ ಬರಿಬೇಕಾ? ಓಕೆ ಮ್ಯಾಮ್, ಇದು ಸೆಲೆಕ್ಟ್ ಆದರೆ ಹೆಂಗೆ ಕೊಡ್ತೀರಾ? ಹಾಲಿಡೇ ವೌಚರ್ ಅಂದರೆ ನಿಮ್ಮನ್ನ ತೋರಿಸ್ತಲ್ಲ ಬಿಡಿ. ದುಬೈ ಮನಾಲಿ ಫ್ರೀಯಾಗೆ. ಗೈಸ್ ಇದು ಸೆಲೆಕ್ಟ್ ಆದರೆ ದುಬೈ ಇಲ್ಲ ಮನಾಲಿ ಮತ್ತು ಗಿಫ್ಟ್ ವೋಚರ್ ಏನೋ ಸಿಗುತ್ತಂತೆ, ನೋಡೋದ. ಲಕ್ಕಿದ್ರೆ ಸಿಕ್ಕಲಿ. ಕರೆಕ್ಟ್. ವೆಲ್ಕಮ್ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬಂದ ತಕ್ಷಣ ಕೇಕ್ ಅದೇ ಕೇಕದು ಫ್ರೇಮ್ ಇದೆ. ಇಲ್ಲಿ ಶೋ ಕೇಕ್ ಫ್ರೇಮ್ ಇದೆ, ಇಲ್ಲಿ ಫೋಟೋ ತೆಕ್ಕೊಬೋದು. ನಾವೊಂದು 2 ಫೋಟೋ ತೆಕ್ಕೊಂಡು ಹೋಗೋದ ಇಲ್ಲಿ. ಸೊ ಗೈಸ್ ಫ್ರೇಮಲ್ಲಿ ಫೋಟೋ ತೆಕ್ಕೊಂಡು ಆಯಿತು, ಒಳಗೆ ಹೋಗ್ತಾಯಿದ್ವಿ. ಬನ್ನಿ ಒಳಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ ಗೈಸ್ ಎಂಟ್ರಿ ಆಗಿದ ತಕ್ಷಣ ಗೈಸ್ ತುಂಬ ಭರ್ಜರಿಯಾಗಿದೆ. ಒಂದೊಂದೇ ತೋರಿಸ್ಕೊಂಡು ಹೋಗ್ತೀನಿ, ನೋಡ್ಕೊಂಡು ಮಜಾ ಮಾಡಿ. ಗೈಸ್ ಇಲ್ಲಿ ಕಾಂತಾರ ಕೇಕ್ ಇಟ್ಟಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹಂಗೆ ಇಲ್ಲಿ ಬಂದರೆ ನೆಕ್ಸ್ಟು ಫಾಂಡಾ ಇಟ್ಟಿದ್ದಾರೆ ಗೈಸ್. ಕುಂಫು ಫಾಂಡಾ. ಕೇಕ್ ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ಅದು. ಇಲ್ಲಿ ಯಾವುದೋ ಇಟ್ಟಿದ್ದಾರೆ. ನೆಕ್ಸ್ಟು ಮಾಡರ್ನ್ ಕೇಕ್ ಅಂತ ಗೈಸ್. ಮಾಡರ್ನ್ ಕೇಕ್ ಗೈಸ್. ಇಲ್ಲ ಕಾಸ್ಮಿಕ್ ಕೇಕ್ ಅಂತ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಅದಾದಮೇಲೆ ನೆಕ್ಸ್ಟು ಬನ್ನಿ ಗೈಸ್, ನೆಕ್ಸ್ಟು ಇನ್ನೊಂದು ಕೇಕ್ ಇಲ್ಲೊಂದು ಡಾಲ್ದು ನಿಲ್ಲಿಸಿದ್ದಾರೆ, ತೋರಿಸ್ತೀನಿ ನೋಡಿ ಗೈಸ್. ಇದೊಂದು ಕ್ವೀನ್ ಥರ ಇದೆ ಇದು ಕೇಕು. ಮ್ಯಾನ್ ಕ್ವೀನ್ ವಿಕ್ಟೋರಿಯಾ ಅಂತ ಗೈಸ್. ಇದು ನೋಡಿ ಎಷ್ಟು ಉದ್ದ ಇದೆ ಕೇಕು. ಕೇಕ್ ಥರನೇ ಇಲ್ಲ ಇದು ನೋಡೋಕ್ಕೆ ಗೈಸ್. ಇಲ್ಲೊಂದು ಕೇಕ್ ಇಟ್ಟಿದ್ದಾರೆ, ಎಷ್ಟು ದೊಡ್ಡದಿದೆ ಅಂದರೆ ಇದು ನೋಡಿದ್ರೆ ನೀವೇ ದಂಗಾಗ್ಬಿಡ್ತೀರಾ. ನೋಡಿ ಗೈಸ್ ಚರ್ಚು ಇದು ಎದುರುಗಡೆ ಇರೋದು. ಇದು ಇನ್ನು ಸೈಡ್ ಆ್ಯಂಗಲ್ ಆಪೋಸಿಟ್ ಅಂದರೆ ಫ್ರಂಟ್ ಆ್ಯಂಗಲ್. ಇದು ಸೈಡ್ ಆ್ಯಂಗಲ್ ಇನ್ನೂ ತುಂಬ ದೊಡ್ಡದಾಗಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರಂಟ್ ಸೈಡ್ ಆ್ಯಂಗಲೆಲ್ಲ ಸೈಡ್ ಆ್ಯಂಗಲಲ್ಲಿ ನೋಡಿ ಗೈಸ್. ಸೈಡ್ ಆ್ಯಂಗಲಲ್ಲಿ ಎಷ್ಟು ಉದ್ದ ಇದೆ ಇದು ಕೇಕು. ಅದಾದಮೇಲೆ ಇಲ್ಲೊಂದು ಕೇಕ್ ಇದೆ ಗೈಸ್, ಅದು ಚೆನ್ನಾಗಿದೆ. ಏನಂತ ಗೊತ್ತಾಗ್ತಿಲ್ಲ ಗೈಸ್ ಇಲ್ಲಿ ಕೇಕ್ ಹೆಸರು. ಇದು ಹೆಸರು ಹಾಕಿಲ್ಲ ಇಲ್ಲಿ.
ತೋರಿಸ್ತೀನಿ ಇದು ಒಂದು ನಿಮಿಷ ನೋಡಿ ಗೈಸ್. ಇದು ಇಷ್ಟು ದೊಡ್ಡದಿದೆ ಕೇಕು ಗೈಸ್. ಇದು ಒಂಥರ ಏನೋ ಪ್ಯಾಲೇಸ್ ಥರ ಇದೆ ನೋಡೋಕ್ಕೆ ಕೇಕು. ಚೆನ್ನಾಗಿದೆ ಗೈಸ್. ಇದನ್ನು ಗೈಸ್ ಇಲ್ಲೊಂದು ಕೇಕ್ ಇದೆ ನೋಡಿ. ಚೆಫ್ ಕೇಕ್ ಅಂತೆ ಗೈಸ್. ಇದು ಚೆನ್ನಾಗಿದೆ ಚೆಫ್. ವಾಟರ್ ಪೋಲ್ ಗೈಸ್. ಇಲ್ಲಿ ಪೂರಿ ಜಗನ್ನಾಥದ್ದು ಕೇಕ್ ಮಾಡಿಕ್ಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಕೆ ರಿಯಲ್ ಥರನೇ ಕಾಣಿಸ್ತದೆ ಪೂರಿ ಜಗನ್ನಾಥ್. ಎಲ್ಲ ಕೇಕು ಒಂಥರ ಕೇಕ್ ಥರ ಕಾಣಿಸ್ತಲ್ಲ ಗೈಸ್, ಏನೋ ಗೊಂಬೆ ಥರ ಕಾಣಿಸ್ತದೆ ನೋಡಿ ಇಲ್ಲಿ. ಇದು ನೋಡಿ ಗೈಸ್, ಇದು ಚೆನ್ನಾಗಿದೆ ಗೈಸ್. ಇಲ್ಲೊಂದು ಹಾರ್ಟ್ ಲವ್ ಕೇಕ್ ಅಂತ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ನೋಡಿ ಇಲ್ಲಿ ಝೂಮ್ ಆಗಿ ತೋರಿಸ್ತೀನಿ ಇದು ನಿಮಗೆ. ಹಾರ್ಟ್ ಲವ್ ಕೇಕ್ ಅಂತ ಗೈಸ್. ಇದು ಫುಲ್ಲು ಹಾರ್ಟ್ ಶೇಪಲ್ಲಿ ಮಾಡಿರೋದು. ಮೇಲೆ ಕಪಲ್ಸ್ ನಿಲ್ಲಿಸಿದ್ದಾರೆ ನೋಡಿ ಗೈಸ್. ನೋಡಿ ಗೈಸ್, ಫೋಟೋ ಫ್ರೇಮ್ ವಾಟರ್ ಕೇಕ್ ಅಂತ ಇದೆ ನೋಡಿ ಗೈಸ್. ಇದೆಷ್ಟು ಚೆನ್ನಾಗಿದೆ ಕೇಕ್. ಗೈಸ್ ಇಲ್ಲಿ ಸೆಕೆ ಸಿಕ್ಕಾಪಟ್ಟೆ ಇದೆ ಗೈಸ್. ಫುಲ್ಲು ಎ ಸಿ ಏನಿಲ್ಲ, ಬಟ್ ಸಿಕ್ಕಾಪಟ್ಟೆ ಸೆಕೆ ಇದೆ. ನಾನು ಜಾಕೆಟ್ ಬೇರೆ ಹಾಕಿದ್ದೀನಲ್ಲ, ಸೆಕೆ ತಡೆಯೋಕ್ಕಾಗ್ತಿಲ್ಲ. ಇಲ್ಲೊಂದು ಕೇಕ್ ಇದೆ ನೋಡಿ ಗೈಸ್, ಚೆನ್ನಾಗಿದೆ ಇದನ್ನು. ಮತ್ತು ಇಲ್ಲಿ ಕ್ರಿಸ್ಮಸ್ ಟ್ರೀದು ಕೇಕ್ ಇದೆ ಗೈಸ್. ಕ್ರಿಸ್ಮಸ್ ಟ್ರೀ ಕೇಕು ಅದು ತುಂಬ ಚೆನ್ನಾಗಿದೆ. ಬಟ್ ಇದು ಅಷ್ಟೇ ಏನು ಕಾಣಿಸ್ತಿಲ್ಲ ಗೈಸ್, ಕ್ರಿಸ್ಮಸ್ ಟ್ರೀ ಥರ ಗೈಸ್. ಇಲ್ಲಿ GRB ತುಪ್ಪ ಕೇಕು ಇದೆ ಗೈಸ್, ಅದು ಚೆನ್ನಾಗಿದೆ. ಫುಲ್ GRB ಬಾಟ್ಲೆ ಥರನೇ ಮಾಡಿಟ್ಟಿದ್ದಾರೆ. GRB ತುಪ್ಪ ಥರನೇ ಇದೆ ಸರ್. ಒಂಚೂರು ಕೇಕ್ ಥರನೇ ಕಾಣಿಸ್ತಿಲ್ಲ. ನೋಡಿದ್ರೆ GRB ಬಾಟ್ಲೆ ತಂದಿಟ್ಟವ್ರು ಅನಿಸುತ್ತೆ, ಆ ಥರ ಇದೆ ನೋಡಿ ಗೈಸ್. ಇಲ್ಲೊಂದೇನೋ ಇದೆ, ಇನ್ನೊಂದು ರೈನ್ ಕೇಕ್ ಅಂತೆ ಗೈಸ್. ಅದಾದಮೇಲೆ ಇಲ್ಲಿ ಚೋಕೋ ವಂಡರಿನ್ ಕೇಕ್ ಅಂತ ಇದೆ ಗೈಸ್. ಇದು ನೋಡಿ ಫುಲ್ ಚಾಕ್ಲೇಟ್ ಥೀಮಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಗೈಸ್. ಇಲ್ಲಿ ಈದ್ ಮಸೀದಿದು ಕೇಕ್ ಇದೆ ಗೈಸ್. ಮಸೀದಿ ಕೇಕು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡೋ. ಫುಲ್ ಮಸೀದಿ ಥರನೇ ಇದೆ ಗೈಸ್ ಇದು ಕೇಕು. ಯಾವ ಆ್ಯಂಗಲಲ್ಲಿ ನೋಡಿದ್ರು ಒಂಚೂರು ಕೇಕ್ ಥರ ಫೀಲೇ ಸಿಗೋಲ್ಲ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಗೈಸ್ ಇದು. ಗೈಸ್ ನಾವು ಚೈಲ್ಡ್ಹುಡ್ಡಲ್ಲಿ ನೋಡ್ತಾ ಇದ್ದಲ್ಲ ಕಾರ್ ಥೀಮ್ದು, ಆ ಕೇಕು ಇಲ್ಲಿದೆ ನೋಡಿ. ಮಕ್ಕಳೆಲ್ಲ ಇದನ್ನು ನೋಡಿದ್ರೆ ಖುಷಿ ಪಡ್ತಾರೆ ಗೈಸ್. ಇದೆಲ್ಲ ನಿಜ ಕೇಕಾ ಇಲ್ವಾ ಅಂತಲೇ ಡೌಟು ಗೈಸ್. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿನಿಶಿಂಗ್ ಆಗಲಿ A to Z ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ರೊನಾಲ್ಡೋ ಫ್ಯಾನ್ ಯಾರ್ಯಾರು ಇದ್ದಾರೆ ಅವ್ರಿಗೂ ಬೇಜಾರಾಗಬಾರ್ದು ಅಂತ ರೊನಾಲ್ಡೋ ಕೇಕು ಮಾಡಿ ಇಟ್ಟಿದ್ದಾರೆ. ನೋಡಿದ್ರೆ ನೀವು ರೊನಾಲ್ಡೋನೇ ಬಂದು ನಿಂತಿರೋಂಗೆ, ಅಂದರೆ ರೊನಾಲ್ಡೋ ಥರ ಕಾಣಿಸ್ತಾ ಇಲ್ಲ, ಬಟ್ ಓಕೆ. ಈ ರೊನಾಲ್ಡೋ ಅಂತ ಫೈಂಡ್ ಮಾಡೋಕ್ಕೆ ಇಲ್ಲೊಂದು ಇಲ್ಲೊಂದು ಕ್ಲೂ ಕೊಟ್ಟಿದ್ದಾರೆ ನೋಡಿ ಗೈಸ್. CR7 ಇಲ್ಲೇ ಹೆಸರು ಬರ್ದಿದ್ದಾರೆ ಮೇಲೆ, ಬಟ್ ಈ CR7ನ ನೋಡ್ಬಿಟ್ಟು ಕಂಡುಹಿಡಿಬೋದು ರೊನಾಲ್ಡೋ ಕೇಕ್ ಅಂತ ಇದು. ಮತ್ತು 2026 ಅಂತಲೂ ಕೇಕು ರೆಡಿ ಮಾಡಿ ಇಟ್ಬಿಟ್ಟವ್ರು ಗೈಸ್. ಇಲ್ಲಿ 5 ಅಲ್ಲಿ ಹೋಗ್ತಾರಂಗೆ ನೋಡಿ, 5 ಹೋಗ್ತಾರಂಗೆ 6 ಇಲ್ಲಿ ಕೂತಿರಂಗೆ. ಗ್ಲೋಬಲ್ ಕೇಕ್ ಥರ ಇದೊಂಥರ ಗ್ಲೋಬಲ್ ಕೇಕ್ ಗೈಸ್. ಗೈಸ್ ಇಲ್ಲಿ ಯಾವುದೋ ಕೇಕ್ ಇಟ್ಟಿದ್ದಾರೆ, ಯಾರಂತ ಗೊತ್ತಾಗ್ತಿಲ್ಲ. ಇದು ಯಾವ ಆ್ಯಕ್ಟರ್ ಅಂತ ಗೊತ್ತಾಗ್ತಿಲ್ಲ. ಹಿಂದಿ ಆ್ಯಕ್ಟರು, ಬಟ್ ಯಾರಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ಸ್ ಹಾಕಿ ಯಾರಂತ ಅದು ಗೈಸ್. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ದೊಡ್ಡ ಕೇಕ್ ನಿಲ್ಲಿಸಿದ್ದಾರೆ ಗೈಸ್. ಈ ಕೇಕ್ನ ನಾನು ಆಗಲೇ ಅಬ್ಸರ್ವೇ ಮಾಡಿಲ್ಲ. ಸ್ಟಾರ್ಟಿಂಗ್ ಬಂದ ತಕ್ಷಣ ಕಾಣಿಸೋದೇ ಇದೇ ಕೇಕ್ ಗೈಸ್. ಎಂಟ್ರೆನ್ಸಲ್ಲೇ ಫಸ್ಟ್ ಬಂದ ತಕ್ಷಣ ಇದೇ ಕೇಕ್ ಕಾಣಿಸುತ್ತೆ ನಮಗೆ. ಸೊ ಇವಾಗ ಈಚೆ ಬಂದು ಇಲ್ಲೇನೇನೋ ಕೇಕಲ್ಲೇ ರೆಡಿಯಾಗಿರೋ ಐಟಮ್ಸು ಮತ್ತು ಮಾಮೂಲಿ ಶಾಪಿಂಗ್ ಮಾಡೋಕ್ಕೆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡೋದ ಏನೇನು ಸಿಗುತ್ತೆ ಅಂತ. ಐಸ್ ಕ್ರೀಮ್ ಎಲ್ಲ ಇದೆ ಇಲ್ಲಿ, ಅದನ್ನು ಟೇಸ್ಟ್ ಮಾಡೋದ, ಬನ್ನಿ ನೋಡೋದ.
ಗೈಸ್ ಇಲ್ಲಿ ಕೇಕ್ ಶೋ ಅಲ್ಲಿ ಕಾರ್ಟೂನ್ ಡ್ರಾಯಿಂಗು ಇದೆ. ತೋರಿಸ್ತೀವಿ ಇವರೇ ಡ್ರಾಯಿಂಗ್ ಬರೀತಾರೆ ಇವರು. ಎಷ್ಟು ಡ್ರಾಯಿಂಗ್ ಮಾಡಿಟ್ಟವ್ರು ನೋಡಿ ಗೈಸ್ ಇಲ್ಲಿ ಕಾರ್ಟೂನ್ ಡ್ರಾಯಿಂಗು ಚೆನ್ನಾಗಿದೆ. ಗೈಸ್ ಒಂದು ನಿಮಿಷ ಡ್ರಾಯಿಂಗ್ ತೋರಿಸ್ತೀನಿ ರೀ ಮ್ಯಾಮ್. ಡ್ರಾಯಿಂಗ್ ತೋರ್ಸೋಕ್ಕಾಗುತ್ತಾ? ಕೊಡಿ ಮ್ಯಾಮ್ ಅವ್ರ ಕೈಲಿ. ಗೈಸ್ ಇಲ್ಲಿ ನೋಡಿ ಸೇಮ್ ಆಂಟಿ ಥರನೇ ಬರೆದಿದ್ದಾರೆ ಕಾರ್ಟೂನ್ ಡ್ರಾಯಿಂಗ್, ಇವರೇ ಬರೆದಿರೋದು. ಗೈಸ್ ಇಲ್ಲೆಲ್ಲ ಫುಲ್ಲು ಡ್ರೈ ಫ್ರೂಟ್ಸು ಮತ್ತು ಇನ್ನು ಬೇರೆ ಬೇರೆ ಪ್ರಾಡಕ್ಟ್ಸ್ ಅವರೆಲ್ಲ ಬಂದು ಇಲ್ಲಿ ಸ್ಟಾಲ್ ಹಾಕ್ಕೊಂಡಿದ್ದಾರೆ ನೋಡಿ ಗೈಸ್. ಈ ಥರ ಮೆಟೀರಿಯಲ್ಸ್ ಎಲ್ಲ ಗೊಂಬೆಗಳು, ಬುದ್ಧ. ಗೈಸ್ ನನ್ನೂ ನಿಲ್ಲಿಸ್ಬಿಟ್ಟು ಅವ್ರು ಇಲ್ಲಿ ಎ ಸಿ ಹಾಕಿದ್ದಾರೆ ಗೈಸ್, ಫುಲ್ ತಣ್ಣಗಿದೆ. ನಾನು ಚಳಿ ಇರುತ್ತಂತ ಜಾಕೆಟ್ ಹಾಕೊಂಬಂದರೆ ಇಲ್ಲಿ ಫುಲ್ಲು ಬಿಸಿಲಿಗೆ ಯಾಕಾದರೂ ಹಾಕೊಂಬಂದು ಅನಿಸ್ತದೆ ಗೈಸ್. ಜಾಕ್ಲೇಟು ಅಷ್ಟು ಫೀಲ್ ಆಗ್ತಾಯಿದೆ, ಉರಿತಾಯಿದೆ ಫುಲ್ ಒಳಗಲ್ಲ. ಇಲ್ಲಿ ಸ್ವಲ್ಪ ಎ ಸಿ ಇರೋದ್ರಿಂದ ತಣ್ಣಗಿದೆ ನೋಡಿ ಗೈಸ್. ನನ್ನ ಫೇವ್ರೇಟ್ ಕೃಷ್ಣನೂ ಇಲ್ಲೇ ಇದ್ದಾರೆ, ಚೆನ್ನಾಗಿದೆ ಗೈಸ್. ಇದನ್ನು ಗೈಸ್ ಇಲ್ಲಿ ಅಂದರೆ ಸೋಫಾ ಸೆಟ್ಗಳೇ ಜಾಸ್ತಿ ಇದೆ ಗೈಸ್ ಇಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಫರ್ನಿಚರ್ಸ್ದೇ ಜಾಸ್ತಿ ಇದೆ ಗೈಸ್ ಇಲ್ಲಿ ಒಳಗಡೆ. ಅಂದರೆ ಕೇಕ್ ಶೋ ಮುಗಿಸ್ಕೊಂಡು ಈ ಕಡೆ ಬಂದಮೇಲೆ ಈ ಕಡೆ ಜಾಸ್ತಿ ಏನಪ್ಪ ಸೋಫಾಸು ಮತ್ತು ಮ್ಯಾಟ್ಸು ಈ ಥರದ್ದು ಸೇಲ್ ಹಾಕಿದ್ದಾರೆ ಗೈಸ್. ಈ ಕಡೆ ಒಂದು ಸೈಡು ಫರ್ನಿಚರ್ಸ್, ಬರೀ ಫರ್ನಿಚರ್ಸ್ ಅಷ್ಟೇ ಹಾಕಿದ್ದಾರೆ ಒಂದು ಕಡೆ ಸ್ಟಾಲ್. ಗೈಸ್ ಇಲ್ಲಿ ಒಂಥರ ಆ್ಯಂಟಿಕ್ ಪೀಸ್ಗಳು ಐಟಮಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ಚೆನ್ನಾಗಿದೆ ನೋಡಿ, ಇಲ್ಲಿ ಮಿರರೆಲ್ಲ ಎಷ್ಟು ಚೆನ್ನಾಗಿದೆ. ಇದು ನೋಡ್ಬಿಟ್ಟು ನಾನು ನಿಜವಾಗ್ಲೂ ಕೂತಿದ್ದೆ ಅಂದ್ಕೊಂಡ್ಬಿಟ್ಟೆ ಗೈಸ್. ಎಷ್ಟುದ ಇದೆ ನೋಡಿ, ನೋಡೋಕೆ ರಿಯಲ್ ಥರ ಇದೆ ಗೈಸ್. ಇಲ್ಲಿ ಬ್ಯಾಕ್ ಮಸಾಜರ್ ಇದೆ, ಚೆಕ್ ಮಾಡೋದ ಇಲ್ಲಿ ಹೆಂಗಿದೆ ಅಂತ. ಓ ಎಲ್ಲ ಥರನೂ ಹಿಂದೆ ಇರೋ ಮಸಲ್ಸ್ ಎಲ್ಲ ಮಸಲ್ಸ್ಗೂ ವರ್ಕ್ ಆಗ್ತದೆ ಗೈಸ್, ಚೆನ್ನಾಗಿದೆ. ಬ್ಯಾಕ್ ಪೇನ್ ಇರೋರ್ಗೂ ಒಳ್ಳೆ ಯೂಸ್ ಆಗುತ್ತೆ ಇದು. ಗ್ಯಾಸ್ ಇಲ್ಲಿ ನೋಡಿ, ಇಲ್ಲಿ ಯಾವುದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹಾಕಿದ್ದಾರೆ ಇಲ್ಲಿ. ಬ್ಯಾಕ್ ಮಸಾಜು ಮತ್ತು ಕಾಫ್ ಮಸಲ್ಸು, ಆಮೇಲೆ ಕೈಗೆ ಆಲ್ ಇನ್ ಒನ್ ಆಗುತ್ತೆ ಗೈಸ್ ಇದು. ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಾ ಇದ್ದು ಕಾರೆಲ್ಲ ಇಲ್ಲಿದೆ ನೋಡಿ ಗೈಸ್, ಟಾಯ್ಸ್. ಬೊಂಬಾಟ್ ಕಾರ್ ಮೂವಿಯಲ್ಲಿ ಇದೆಯಲ್ಲ ಗೈಸ್, ಆ ಕಾರ್ ಇದು ನೋಡಿ ಗೈಸ್. ಇನ್ನೊಂದು ಕಾರ್ ಇದೆ, ಚೆನ್ನಾಗಿದೆ. ಮೆಟಲ್, ಹಾಂ ಮೆಟಲ್ ಅಂತ ಗೈಸ್ ಇದು ನೋಡಿ, ಡೋರ್ ಓಪನ್ ಆಗುತ್ತಂತೆ. ಓಕೆ, ಎಲ್ಲ ಮೆಟಲ್ ಅಂತೆ ಗೈಸ್, ಎಲ್ಲ ಮೆಟಲ್ ಇಲ್ಲಿ ಇರೋದಲ್ಲ ಗೈಸ್. ಇದು ಕಾರ್ಟೂನ್ ನೆಟ್ವರ್ಕಲ್ಲಿ ನೋಡ್ತಾ ಇದ್ವಲ್ಲ, ನೋಡಿ ಗೈಸ್ ರೋಬೋಟಿಕ್ ಕಾರ್ ಇದು, ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ರಾಜಸ್ಥಾನ್ ಮೆಟೀರಿಯಲು ಮತ್ತು ಪಂಜಾಬಲ್ಲಿ ಏನೇನು ಫೇಮಸ್ ಇರುತ್ತೋ ಆ ಐಟಮ್ಗಳು ಇದೆ. ಪಂಜಾಬ್ ಸ್ಲಿಪ್ಪರೆಲ್ಲ ಇದೆ ಗೈಸ್ ಇಲ್ಲಿ, ಮತ್ತು ರಾಜಸ್ಥಾನ್ ಬ್ಯಾಂಗಲ್ಸ್ ಎಲ್ಲ ಇದೆ ಇಲ್ಲಿ ನೋಡಿ. ಇಲ್ಲಿ ರಾಜಸ್ಥಾನ್ ಬ್ಯಾಂಗಲ್ಸ್ ಅಂತೆ ಗೈಸ್, ಪಂಜಾಬಿ ಸ್ಲಿಪ್ಪರ್ಸ್ ಅಂತೆ ಗೈಸ್ ಇದೆಲ್ಲ ನೋಡಿ. ಇಲ್ಲಿ ಹೆಂಗಿದೆ ಮೆಟೀರಿಯಲ್ಲು, ಫುಲ್ ಹುಡುಗಿರ್ದೇ ಇದೆ ಗೈಸ್, ಹುಡುಗರ್ದು ಯಾವುದಂತ ಗೊತ್ತಾಗ್ತಿಲ್ಲ ಇಲ್ಲಿ. ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ಎಲ್ಲ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಡಿಫ್ರೆಂಟ್ ಪೆನ್ಸ್ ಇದೆ ನೋಡಿ. ಇಲ್ಲಿ ರೋಬೋ ಪೆನ್ ಅಂತ ಇದು, ಅದಾದ್ಮೇಲೆ ಗನ್ ನೋಡಿ ಗೈಸ್. ಮತ್ತು ಇದು ನೋಡಿ ಗೈಸ್, ಇದೆಲ್ಲ ಪೆನ್ ಅಂತೆ, ಯೂನಿಕ್ ಆಗಿದೆ ಪೆನ್ನೆಲ್ಲ. ಮತ್ತು ನೋಡಿ ಗೈಸ್, ಇದು ಚೆನ್ನಾಗಿದೆ. ಬ್ಲಾಗ್ ಮಾಡ್ಕೊತ ಇದೆ. ನಿಮ್ಮನ್ನ ತೋರಿಸಲ್ಲ ಬಿಡಿ, ಅಲ್ಲ ತೋರಿಸಲ್ಲ ನಿಮ್ಮನ್ನ, ಎಲ್ಲ ಯೂನಿಕ್ ಆಗಿದೆ ಗೈಸ್ ಇಲ್ಲಿ ಪೆನ್ಗಳು ನೋಡಿ. ಇಲ್ಲಿ ಗನ್ನು, ಶಾಪ್ ನೇಮ್ ಮ್ಯಾಮ್ ಗೈಸ್. ಇಲ್ಲಿ ಕೇಕ್ ಶೋಗೆ ಬಂದಾಗ ಪಲ್ಲವಿ ಫ್ಯಾನ್ಸಿ ಜ್ಯುವೆಲ್ಸ್ ಅಂತ ಶಾಪ್ ಇದೆ, ವಿಸಿಟ್ ಮಾಡಿಬಿಡಿ. ಎಲ್ಲ ಯೂನಿಕ್ ಆಗಿದೆ, ಪ್ರತಿಯೊಂದು ಯೂನಿಕ್ ಆಗಿದೆ ಇಲ್ಲಿ ನೋಡಿ. ಈ ಪೆನ್ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ಯೂನಿಕ್ ಆಗಿದೆ. ಕೇಕ್ ಶೋಲ್ಲಿ ಎಲ್ಲನೂ ಸಿಗ್ತದೆ ಗೈಸ್ ಆಗಲಿಂದ ನೋಡೋಕ್ಕೆ. ಇಷ್ಟೊತ್ತು ಫರ್ನಿಚರ್ ಅದೆಲ್ಲ ಆಯಿತು, ಇವಾಗ ಫುಡ್ ಏರಿಯಾ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಫುಡ್ ಏರಿಯಾಸು A to Z, ವೆಜ್ಜಿಂದ ಹಿಡಿದು
ನಾನ್ ವೆಜ್ ಎಲ್ಲನೂ ಇದೆ ಇಲ್ಲಿ ಫುಡ್ ಏರಿಯಾದಲ್ಲೇ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಥರ ಫುಡ್ಸು ಸಿಗ್ತದೆ ಇಲ್ಲಿ, ಚಾಟ್ಸು ಇನ್ಕ್ಲೂಡಿಂಗ್. ಗೈಸ್ ಇಲ್ಲಿ ಚಿಕ್ಕ ಮಕ್ಕಳಿಗೆ ಗೇಮಿಂಗ್ ಏರಿಯಾನೂ ಇದೆ ನೋಡಿ. ಇಲ್ಲಿ ಚಿಕ್ಕ ಮಕ್ಕಳು ಬಂದು ಅವರು ಖುಷಿ ಆಗ್ತಾರೆ. A to Z ಎಲ್ಲ ಇಟ್ಟಿದ್ದಾರೆ ಗೈಸ್ ಇಲ್ಲಿ. ಚೆನ್ನಾಗಿ ಮಾಡಿದ್ದಾರೆ ಮಾರ್ಕೆಟಿಂಗ್ ಪ್ಲ್ಯಾನ್ನ. ಗೈಸ್ ಇಲ್ಲಿ ಪ್ರತಿಯೊಂದು A to Z ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ. ಮಾರ್ಕೆಟಿಂಗ್ ಪ್ಲ್ಯಾನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಬಂದವರು ಸುಮ್ಮನೆ ಹೋಗಲೇಬಾರ್ದು, ಏನಾದರೂ ಒಂದು ತೊಗೊಂಡು ಹೋಗಲೇಬೇಕು. ಆ ಥರ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಂದೂ ಯಾವುದಾದ್ಮೇಲೆ ಯಾವುದಕ್ಕೆ ಇಡಬೇಕಂತ ನೋಡಿಬಿಟ್ಟು ಪ್ರತಿಯೊಂದು ಸ್ಟಾಲು ಕರೆಕ್ಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಕೇಕ್ ಶೋ 2 ನಿಮಿಷಕ್ಕೆ ಈಚೆ ಬಂದವು ನೋಡಿಕೊಂಡು ಕೇಕ್ ಶೋನ. ಬಟ್ ಇಲ್ಲಿ ಆಚೆ ಹೋಗೋಕ್ಕೆ ಅರ್ಧ ಗಂಟೆಯಿಂದ ಹುಡುಕ್ತಾ ಇದ್ದೀವಿ, ಎಕ್ಸಿಟ್ ಇನ್ನೂ ಸಿಗ್ತಾಯಿಲ್ಲ. ಇವಾಗ ಎಕ್ಸಿಟ್ ಸಿಕ್ಕಿದೆ ಗೈಸ್. ಇಲ್ಲಿ ಸ್ಕೇರಿ ಹೌಸ್ ಸಹ ಇದೆ ನೋಡಿ. ಇಲ್ಲಿ ಸ್ಕೇರಿ ಹೌಸ್ ಸಹ ಇದೆ ಇಲ್ಲಿ ಕೇಕ್ ಶೋ ಅಲ್ಲಿ. ಮೇಯ್ನ್ ಪಾಯಿಂಟ್ ಬಂದು ಕೇಕ್ ಶೋ ಗೈಸ್. ಕೇಕ್ ಶೋ ಬೇಸ್ ಮೇಲೆ ಎಲ್ಲನೂ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಗೈಸ್. ಕೇಕ್ ಶೋ ನೋಡ್ಕೊಂಡು ಆಚೆ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಇಲ್ಲಿ ಕೇಕ್ ಶೋ ನೋಡಿಲ್ಲ, ಎಕ್ಸಿಬಿಷನ್ ನೋಡ್ದಂಗಿತ್ತು. ಕೇಕ್ ಶೋ ಒಂದು 10 ನಿಮಿಷ ಅಂದರೆ ಕೇಕ್ ಶೋ ಬಂದು ಇವಾಗ ಒಂದು ಫಿಲಮಲ್ಲಿ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಬರೋಲ್ಲ, ಆ ಥರ ಇಂಟ್ರಡಕ್ಷನ್ ಅಷ್ಟೇ ಕೇಕ್ ಶೋ. ಇನ್ನು ಮಿಕ್ಕಿದೆಲ್ಲ ಬೇರೆ ಮಾರ್ಕೆಟಿಂಗೇ ಇದೆ ಇಲ್ಲಿ. ಅಂದರೆ ಬೇರೆ ಬೇರೆ ಥರ ಎಕ್ಸಿಬಿಷನ್ ನಡೀತದೆ ಇಲ್ಲಿ. ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ. ಒಂದೊಳ್ಳೆ ಟೈಮ್ ಫ್ಯಾಮಿಲಿ ಜೊತೆ ಬಂದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದೊಳ್ಳೆ ಜಾಗ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದೊಳ್ಳೆ ಈವೆಂಟ್ ಥರ ಇದೆ. ಬರ್ಬೋದು ಗೈಸ್, ಪರವಾಗಿಲ್ಲ, ವರ್ತಿದೆ. 150 ವರ್ತಿದೆ. ಸೊ ಗೈಸ್ ಕೇಕ್ ಶೋ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದೆ. ಆ್ಯಂಡ್ ಇವಾಗ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಕ್ ಶೋಗೆ ಹೋಗಿ ಬಂದು ನನಗೊಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು. ತುಂಬ ಡೈಲಿ ಬ್ಲಾಗು ಎಡಿಟಿಂಗು ಅದಿದಂತ ತಲೆ ಕೆಡಿಸ್ಕೊಂಡು ಸ್ವಲ್ಪ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಕೇಕ್ ಶೋ ನೋಡ್ಕೊಂಬಂದ್ಮೇಲೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಯಿತು. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಕೆಂಡ್ಸ್ಗೆಲ್ಲ ಸ್ಯಾಟರ್ಡೆ ಸಂಡೇ ಹೊತ್ತು ಒಂದು ಸ್ವಲ್ಪ ಆಚೆ ಹೋಗ್ಬನ್ನಿ, ಅವಾಗ ನಿಮಗೂ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತೀರಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.